Hi friends, in this video let us see today second sem Bcom English grammar basic communication skill is one ಟಾಪಿಕ್ ಆಗಿರುತ್ತೆ. ಸೊ ಇದರಲ್ಲಿ ಏನು ಕೇಳ್ತಾರೆ ಅಂದರೆ ಕಮ್ಯುನಿಕೇಷನ್ ಅಂದರೆ ಏನು, ವರ್ಬಲ್ ಕಮ್ಯುನಿಕೇಷನ್, ನಾನ್ ವರ್ಬಲ್ ಕಮ್ಯುನಿಕೇಷನ್, ಅದ್ರ ಟೈಪ್ಸ್ ಏನೇನಿದೆ ಅಂತೆಲ್ಲ ಕೇಳ್ತಾರೆ. ಈ ಥರ ಕ್ವಶನ್ಸ್ ಕೇಳ್ತಾರೆ ನಿಮಗೆ. ಇದರಿಂದ ನಿಮಗೆ 5 ಮಾರ್ಕ್ಸಿಗೆ ಬರುತ್ತೆ ಎಕ್ಸಾಮಲ್ಲಿ. ಸೊ ಫಸ್ಟ್ ಕಮ್ಯುನಿಕೇಷನ್ ಅಂದರೆ ಏನು? ನಾವು ಕಮ್ಯುನಿಕೇಟ್ ಮಾಡ್ತಿದ್ವಿ, ದಟ್ ಈಸ್ ಅನ್ ಕಮ್ಯುನಿಕೇಷನ್ಸ್. ಅದು ಎಮೋಷನ್ಸ್, ಯಾವ ಥರ ಎಮೋಷನ್ಸಿಂದ ಕಮ್ಯುನಿಕೇಟ್ ಮಾಡ್ತಿದ್ವಿ, ಲೈಕ್ ಹ್ಯಾಪಿಯಾಗಿ ಮಾಡ್ತಾಯಿದ್ದೀವಾ, ಇಲ್ಲಾಂದರೆ ಬೇಜಾರಲ್ಲಿ ಮಾಡ್ತಿದ್ದೀವಿ, ಇಲ್ಲ ಕೋಪದಿಂದ ಮಾಡ್ತಾಯಿದ್ದೀವ, ಲೈಕ್ ಥ್ರೂ ಸಿಗ್ನಲ್ಸ್. ಈಗ ಎಮೋಷನ್ಸಿಂದ ಸಿಗ್ನಲ್ಸ್ನೆಲ್ಲ ನಾವು ಗೆಸ್ಚರೆಲ್ಲ ತೋರಿಸ್ತೀವಿ, ಅದನ್ನ ಕಮ್ಯುನಿಕೇಷನ್ ಅಂತಾರೆ. ಮತ್ತು ಮಾತಾಡ್ತಿರ್ಬೇಕಾದ್ರೆ ನಾವು ಎಷ್ಟೊಂದು ಜನ ಥಾಟ್ಸ್ನ ಶೇರ್ ಮಾಡ್ಕೊತೀವಿ, ಐಡಿಯಾಸ್, ಈ ಥರ ನಂಗೊಂದು ಪ್ಲ್ಯಾನ್ ಇದೆ ಮುಂದೆ ಅನ್ನೋ ಥರ ಶೇರ್ ಮಾಡ್ಕೊತೀವಿ. ದಟ್ ಈಸ್ ಕಮ್ಯುನಿಕೇಷನ್. Communication is nothing but it is a process of exchanging information, ideas, thoughts, feeling and emotions through speech, signals, writing or behavior. So it is a communication. Next, ಅದರಲ್ಲಿ verbal communication and non-verbal communication ಇದೆ. So first verbal communication ಅಂದರೆ ಏನು ನೋಡೋಣ. ಲೈಕ್ ಇದು ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ, ಲ್ಯಾಂಗ್ವೇಜ್ ಕಮ್ಯುನಿಕೇಷನ್ ಇಸ್ ಕಾಲ್ಡ್ ಆಸ್ ವರ್ಬಲ್ ಕಮ್ಯುನಿಕೇಷನ್. ಇದು ಥ್ರೂ ಸ್ಪೀಚ್ ಆಗಿರ್ಬೋದು, ರಿಟರ್ನ್ ಆಗಿರ್ಬೋದು. ವರ್ಬಲ್ ಕಮ್ಯುನಿಕೇಷನ್ ಬಂದು ವೆನ್ ವಿ ಯೂಸ್ ಲ್ಯಾಂಗ್ವೇಜ್ ಫಾರ್ ಕಮ್ಯುನಿಕೇಷನ್ ಇಟ್ ಈಸ್ ಕಾಲ್ಡ್ ಆಸ್ ಎ ವರ್ಬಲ್ ಕಮ್ಯುನಿಕೇಷನ್. ಲ್ಯಾಂಗ್ವೇಜಸ್ ಥ್ರೂ ರೈಟಿಂಗ್, ಥ್ರೂ ಸ್ಪೀಚಿಂಗ್, ನಾವೇನಾದ್ರು ಲ್ಯಾಂಗ್ವೇಜ್, ಈಗ ನಮಗೆ ಕನ್ನಡ ಬರುತ್ತೆ ಅಂದರೆ ನಾವು ಕನ್ನಡದಲ್ಲಿ ಕಮ್ಯುನಿಕೇಟ್ ಮಾಡ್ತೀವಿ, ರೈಟ್ ಮಾಡ್ತೀವಿ. ನಮಗೆ ಇಂಗ್ಲೀಷ್ ಬರುತ್ತೆ ಅಂದರೆ ಇಂಗ್ಲೀಷಲ್ಲಿ ರೈಟ್ ಮಾಡ್ತೀವಿ, ಕಮ್ಯುನಿಕೇಟ್ ಮಾಡ್ತೀವಿ. ದಟ್ ಈಸ್ ಇನ್ ವರ್ಬಲ್ ಕಮ್ಯುನಿಕೇಷನ್. ವರ್ಬಲಿ ಕಮ್ಯುನಿಕೇಷನ್ ಈಸ್ ಥ್ರೂ ಸ್ಪೀಚ್ ಆರ್ ರೈಟಿಂಗ್. ಸೊ ಟೈಪ್ಸ್ ಆಫ್ ವರ್ಬಲ್ ಕಮ್ಯುನಿಕೇಷನ್ ಇದೆ, ದಟ್ ಈಸ್ ಓರಲ್ ಕಮ್ಯುನಿಕೇಷನ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್. So oral communication is nothing but through spoken words, communication through spoken words. ಅಂದರೆ ಸ್ಪೋಕನ್ ವರ್ಡ್ಸಿಂದ ನಾವು ಯೂಸ್ ಮಾಡ್ತೀವಿ ಓರಲಿ, ಥ್ರೂ ಲೈಕ್ ನಾವು ಮಾತಾಡೋ ಮುಖಾಂತರ ಓರಲಿ ಕಮ್ಯುನಿಕೇಟ್ ಮಾಡ್ತೀವಿ. ಅದಕ್ಕೆ ಎಕ್ಸಾಂಪಲ್ಸ್ ಹೇಳೋದಾದರೆ ಕಾನ್ವರ್ಸೇಷನ್ಸ್, ಇಂಟರ್ವ್ಯೂಸ್, ಸ್ಪೀಚಸ್, ಟೆಲಿಫೋನ್ ಕಾಲ್ಸ್, ಇದರಲ್ಲೆಲ್ಲ ನಾವು ಓರಲಿಯಾಗಿ ಮಾತಾಡ್ತೀವಿ. ದಟ್ ಈಸ್ ಅನ್ ಎಕ್ಸಾಂಪಲ್ ಟೆಲಿಫೋನ್ ಕಾಲ್ಸ್, ದೆನ್ ಸ್ಪೀಚಸ್. ದಟ್ ಈಸ್ ಅನ್ ಎಕ್ಸಾಂಪಲ್. So next, written communication. Written communication through written words. The written words in the. So example bandra emails, letters, reports, text messages. Example reports, letters. So it is written communication. Oral ende through oral spoken words agi ನಾವು ಯೂಸ್ ಮಾಡ್ತೀವಿ. written communication through written words. Example reports, letters, emails and text mails. ಇದಾಗುತ್ತೆ. Next, non-verbal communication. Non-verbal communication refers to the process of conveying messages without using spoken or written words. So ಇದೊಂದು ಮೆಸೇಜ್ನ ಕನ್ವೆ ಮಾಡೋದು, ಲೈಕ್ ಮಾತಾಡ್ದಲ್ಲೂ ಸಹ ಬರೀದಲ್ಲೂ ಸಹ ಕನ್ವೆ ಮಾಡೋದು, ನಮಗೇನು ಅನ್ನಿಸ್ತಿದೆ, ಯಾವ ಥರ ಕಮ್ಯುನಿಕೇಟ್ ಮಾಡಬೇಕು ಅಂತ. ಸೊ ಅದು ಹೇಗೆ ಅಂದರೆ ಇಟ್ ಇನ್ವಾಲ್ವ್ಸ್ ಬಾಡಿ ಲ್ಯಾಂಗ್ವೇಜ್, ಗೆಸ್ಚರ್ಸ್, ಫೇಶಿಯಲ್ ಎಕ್ಸ್ಪ್ರೆಷನ್, ಟೋನ್ ಆಫ್ ವಾಯ್ಸ್. ಸೊ ನಾವು ಸಮ್ಟೈಮ್ಸ್ ನಾವು ಬಾಡಿ ಲ್ಯಾಂಗ್ವೇಜ್ ಮತ್ತು ಇದರಿಂದ ಎಲ್ಲ ನಾವು ಇದು ಮಾಡ್ತೀವಿ. ನಾವು ಖುಷಿಯಾಗಿದ್ದೀವಿ ಅಂದರೆ ಸ್ಮೈಲ್ ಮಾಡ್ತೀವಿ, ಅದೊಂದು ಗೆಸ್ಚರ್ ಆಗುತ್ತೆ. ನಾವೇನಾದ್ರು ಬೇಜಾರಾಗಿದ್ದೀವಿ ಅಂದರೆ ಕಣ್ಣಲ್ಲಿ ನೀರು ಬರುತ್ತೆ, ಅದೊಂದು ಗೆಸ್ಚರ್ ಮುಖಾಂತರ ನಾವು ಹೇಗಿದ್ದೀವಿ ಅಂತ ಬೇರೆ ಪರ್ಸನ್ಸ್ಗೆ ಹೇಳ್ಕೊಡೋದನ್ನ, ತಿಳಿಸೋದನ್ನ ನಾವು ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂತೀವಿ. ಲೈಕ್ ವರ್ಬಲ್ ಅಂದರೆ ವಿತ್ ವರ್ಬಲ್ ಕಮ್ಯುನಿಕೇಷನ್ ಥ್ರೂ ಲ್ಯಾಂಗ್ವೇಜಸ್, ರಿಟರ್ನ್ ಆಗಿರ್ಬೋದು, ಓರಲಿ ಆಗಿರ್ಬೋದು, ನಾವು ಏನಾದರೂ ಕಮ್ಯುನಿಕೇಟ್ ಮಾಡ್ತೀವಿ. ನಾನ್ ವರ್ಬಲ್ ಅಂದರೆ ವಿತೌಟ್ ಎನಿ ಸ್ಪೋಕನ್ ಲ್ಯಾಂಗ್ವೇಜಸ್, ರಿಟರ್ನ್ ವರ್ಡ್ಸ್, we will do it only from body languages, gesture, facial expression, tone of voice ಇಂದ ಇದು ಮಾಡ್ತೀವಿ. ಸೊ ದಟ್ ಈಸ್ ನಾನ್ ವರ್ಬಲ್ ಕಮ್ಯುನಿಕೇಷನ್. ಎಕ್ಸಾಂಪಲ್ ನೋಡೋದಾದರೆ ಶೇಕಿಂಗ್ ದಿ ಹೆಡ್ ಸೈಡ್ ವೈಸ್. ಸೊ ನಾವು ಮಾತಾಡ್ಬೇಕಾದ್ರೆ ಏನಾದರೂ ಹಾಂ ಹೌದು ಅಂತ ನಾರ್ನಿಂಗ್ ಮಾಡ್ತೀವಿ, ಮೇಲಿಂದ ಕೆಳಗಡೆ, ಆ ಕಡೆ ಈ ಕಡೆ ಇಲ್ಲ ಅನ್ನೋದು, ಅದು ಎಕ್ಸಾಂಪಲ್ ಆಗುತ್ತೆ. ಸೇಯಿಂಗ್ ನೋ, ಇಲ್ಲ ಅಂತ ಆ ಕಡೆ ಈ ಕಡೆ ನಾವು ಕತ್ತಲ್ಲಾಡಿಸ್ತೀವಿ. ಫಿಂಗರ್ ಆಫ್ ದಿ ಲಿಪ್ಸ್, ಓ ಹೌದಾ ಅಂತ ಲೈಕ್ ನಾವು ಫಿಂಗರ್ನ ಹಿಂಗೆ ಟಚ್ ಮಾಡ್ಕೊತಿರ್ತೀವಲ್ಲ, ಅದೊಂದು ಸೈನ್ ಆಗುತ್ತೆ. ಎ ಸಜೆಷನ್ಸ್, ಹೋ ಓಕೆ ಅನ್ನೋ ಥರ, ಇದೆಲ್ಲ ಎಕ್ಸಾಂಪಲ್ ಆಗುತ್ತೆ ನಾನ್ ವರ್ಬಲ್ ಕಮ್ಯುನಿಕೇಷನ್ಗೆ. ಟೈಪ್ಸ್ ಆಫ್ ನಾನ್ ವರ್ಬಲ್ ಕಮ್ಯುನಿಕೇಷನ್ ಆದರೆ ಫೇಸ್, ನೀಸ್, ಹೈ ಕಾಂಟ್ಯಾಕ್ಟ್, ಗೆಸ್ಚರ್ಸ್, ಹೆಡ್. ಎಕ್ಸಾಮಲ್ಲಿ ನಿಮ್ಗೆ ಇದು ಕೇಳ್ಬೋದು 2 ಮಾರ್ಕ್ಸಿಗೆ. ಟೈಪ್ಸ್ ಆಫ್ ವರ್ಬಲ್ ಕಮ್ಯುನಿಕೇಷನ್ ಅಂತ ಫೇಸ್ ಬಂದರೆ ಫೇಸ್ ಮೂಮೆಂಟ್ಸ್ ಮುಖಾಂತರ ನಾವು ಗೆಸ್ಚರ್ಸ್ನ ತೋರಿಸ್ತೀವಿ. ಲೈಕ್ ಹ್ಯಾಪಿನೆಸ್ ಆಗಿರ್ಬೋದು, ಕನ್ಫ್ಯೂಷನ್ ಆಗ್ತಿದೆ, ಮತ್ತು ಸರ್ಪ್ರೈಸಸ್, ವಾವ್ ಅಂತ ಸರ್ಪ್ರೈಸ್ ಕೊಡ್ತೀವಿ, ಲೈಕ್ ವಾವ್, ಮತ್ತು ಹ್ಯಾಪಿನೆಸ್ನೆಲ್ಲ ನಾವು ಫೇಸ್ ಮುಖಾಂತರ ತೋರಿಸ್ತೀವಿ ಬೇರೆ ಪರ್ಸನ್ಸ್ಗೆ. ನಿಕ್ನಿಸಿಸ್ ಬಂದು ಬಾಡಿ ಮೂಮೆಂಟ್ಸ್ ಮುಖಾಂತರ, ಲೈಕ್ ಗೆಸ್ಚರ್ಸ್, ಪೋಸ್ಚರ್ಸ್ ಆ್ಯಂಡ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಮುಖಾಂತರ ನಾವು ನಾವು ಕಮ್ಯುನಿಕೇಷನ್ ತೋರಿಸ್ತೀವಿ. ಗೆಸ್ಚರ್ಸ್ ಆ್ಯಂಡ್ ಪೋಸ್ಚರ್ಸಿಂದ, ಲೈಕ್ ಅಂದರೆ ಬಾಡಿ ಹ್ಯಾಂಡ್ ಇದರಿಂದ ಓಕೆ ನೋ
ಇಲ್ಲ ಅನ್ನೋ ಥರ ಈ ಥರ ನಾವು ಹ್ಯಾಂಡ್ ಸಿಗ್ನಲ್ಸಿಂದ ನಾವು ಒಂದು ನಾನ್ ವರ್ಬಲ್ ಕಮ್ಯುನಿಕೇಷನ್ನ ನಾವು ತೋರಿಸ್ತೀವಿ. ನೆಕ್ಸ್ಟ್ ಐ ಕಾಂಟ್ಯಾಕ್ಟ್, ಲೈಕ್ ಫೇಸ್ ಟು ಫೇಸ್ ಕಮ್ಯುನಿಕೇಷನಿಂದ ಐ ಕಾಂಟ್ಯಾಕ್ಟ್ ಮಾಡೋದ್ರಿಂದ ಅದರಿಂದ ಎಲ್ಲ ನಾವು ನಾನ್ ವರ್ಬಲ್ ಕಮ್ಯುನಿಕೇಷನ್ನ ಹೇಳ್ತೀವಿ. ನೆಕ್ಸ್ಟ್ ಗೆಸ್ಚರ್ಸ್, ಮೂಮೆಂಟ್ ಆಫ್ ದಿ ಬಾಡಿ, ಲೈಕ್ ಈಗ ನಾವು ಫಾರ್ ಎಕ್ಸಾಂಪಲ್ ಈಗ ನಮಗೇನಾದ್ರು ಕೋಪ ಬಂತು ಅಂದರೆ ತಕ್ಷಣ ನಾವು ಏನೋ ಒಂದು ಸೈನ್ ಮಾಡ್ತೀವಿ. ಲೈಕ್ ಈಗ ನಾವು ಕೋಪ ಬಂದಿದ ತಕ್ಷಣ ಕೈನ ತೊಗೊಂಡು ಎಲ್ಗಾರ ಟಚ್ ಮಾಡೋದಾಗಲಿ, ಬೆಂಡ್ ಮೇಲೆ ಹೊಡೆಯೋ ಥರ ಆಗಲಿ, ಆ ಥರ ಗೆಸ್ಚರ್ಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಬಂದು ಎಕ್ಸಾಂಪಲ್ ಹೆಡ್. ಸಮ್ಟೈಮ್ಸ್ ನಾವು ಫೇಸ್ ಟು ಫೇಸ್ ಕೂತಿರ್ತೀವಿ, ಅದು ಇಂಟ್ರಾಕ್ಷನ್ ಮಾಡಬೇಕಾದ್ರೆ ಹೌದು ಅಂತ ನಾಡ್ನಿಂಗ್ ಮಾಡ್ತೀವಲ್ಲ ತಲೆನ, ಸೊ ಅದು ಎಕ್ಸಾಂಪಲ್ ಆಗುತ್ತೆ. ಸೊ ಇದು ಟೈಪ್ಸ್ ಆಫ್ ನಾನ್ ವರ್ಬಲ್ ಕಮ್ಯುನಿಕೇಷನ್ ಆ್ಯಂಡ್ ಈ ಥರ ಇದು ಮಾಡ್ತಾರೆ. ಈ ಥರ ನಿಮ್ಗೆ ಕ್ವಶನ್ಸ್ ಕೇಳ್ಬೋದು ಎಕ್ಸಾಂಪಲಿ. ಸೊ ನಿಮ್ಗೆ ಎಕ್ಸಾಂಪಲ್ ಯಾವ ಥರ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳ್ತಾರೆ ಅಂತ ನೋಡೋಣ. ಸೊ ಈ ಥರ ಕೇಳ್ತಾರೆ, ಇದು ಬಂದು ನಿಮಗೆ 5 ಮಾರ್ಕ್ಸ್ ಇರುತ್ತೆ. ಸೊ ನಾನು ಹೇಳಿದ್ನಲ್ಲ ವಾಟ್ ಈಸ್ ನಿಸಿಸ್ ಅಂತ. ನಿಸಿಸ್ ರೆಫರ್ಸ್ ಟು ಎ ಸ್ಟಡಿ ಆಫ್ ಬಾಡಿ ಲ್ಯಾಂಗ್ವೇಜ್, ಗೆಸ್ಚರ್ಸ್, ಫೇಶಿಯಲ್ ಎಕ್ಸ್ಪ್ರೆಷನ್, posture and other non-verbal movements that convey meaning in communication. It helps interrupt emotions, attitude and intentions beyond spoken words. ಅದೇ ಗೆಸ್ಚರ್ಸ್ ಮುಖಾಂತರ, ಬಾಡಿ ಲ್ಯಾಂಗ್ವೇಜಸ್ ಮುಖಾಂತರ, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಮುಖಾಂತರ ನಾವು ಮಾಡೋದೇ ನಿಸಿಸ್ ಅಂತ ಕರಿತೀವಿ. ಮೆನ್ಷನ್ 4 ವಾಯ್ಸ್ ಕ್ವಾಲಿಟೀಸ್: ಪಿಚ್, ಟೋನ್, ವಾಲ್ಯೂಮ್, ರೇಟ್. ಸೊ ಲೈಕ್ ನಾವು ವಾಯ್ಸ್ನ ಹೇಗೆ ರೈಸ್ ಮಾಡ್ತೀವಿ. ಪಿಚ್ ಅಂದರೆ ಲೈಕ್ ಸ್ಪೀಕರ್ ವಾಯ್ಸಲ್ಲಿ, ಲೋನೆಸ್ ಆಫ್ ಸ್ಪೀಕರ್ ವಾಯ್ಸಲ್ಲಿ ಮಾಡ್ತೀವಿ. ಟೋನ್ ಅಂದರೆ ಲೈಕ್ ಒಂಥರ ಕ್ವಾಲಿಟಿ ಆ್ಯಂಡ್ ಆ್ಯಟಿಟ್ಯೂಡ್ ಮಾಡೋಲ್ಲಿ ಇದು ಮಾಡ್ತೀವಿ. ವಾಲ್ಯೂಮ್ ಅಂದರೆ ಸ್ವಲ್ಪ ಸಾಫ್ಟ್ನೆಸ್ ಆಫ್ ಸ್ಪೀಚಲ್ಲಿ ಮಾಡ್ತೀವಿ. ರೇಟ್ ಅಂದರೆ ಪರ್ಸನ್ ಸ್ಪೀಡ್ ಹೆಂಗೆ ಇದು ಮಾಡ್ತಾರೆ ಅಂತ. ನೆಕ್ಸ್ಟು ಹೌ ಡು ಯು ಅಂಡರ್ಸ್ಟ್ಯಾಂಡ್ ರಿಟರ್ನ್ ಕಮ್ಯುನಿಕೇಷನ್, ಲೈಕ್ ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀವಿ, ಅವ್ರು ಕನ್ವೆ ಮಾಡ್ತಾರೆ ಮೆಸೇಜಸ್ನ ಥ್ರೂ ದ ಟೆಕ್ಸ್ಟ್ ಆಗಿರ್ಬೋದು, ರಿಟರ್ನ್ ವರ್ಡ್ಸ್ ಆಗಿರ್ಬೋದು, ಅದ್ರ ಮುಖಾಂತರ ನಾವು ರಿಟರ್ನ್ ಕಮ್ಯುನಿಕೇಷನ್ನ ಅರ್ಥ ಮಾಡ್ಕೊತೀವಿ. ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ ಅಂದರೆ ಇಟ್ ಗಿವ್ ಕ್ಲಾರಿಟಿ ಆಫ್ ದಿ ಪರ್ಫಾರ್ಮೆನ್ಸ್ ಆ್ಯಂಡ್ ಪರ್ಮನೆನ್ಸ್ ಆ್ಯಂಡ್ ಅಕ್ಯುರೇಸಿ ಆಫ್ ದಿ ಪರ್ಸನ್ಸ್ ವಾಟ್ ದೇ ಆರ್ ಟೆಲ್ಲಿಂಗ್. ನೆಕ್ಸ್ಟ್ ಬಂದು ಲಿಸ್ಟ್ ದ ಎಕ್ಸಾಂಪಲ್ಸ್ ಆಫ್ ಆಡಿಯೋ ವಿಷುವಲ್ ಕಮ್ಯುನಿಕೇಷನ್ಸ್. ನಾವು ಆಡಿಯೋ ಯಾವುದ್ರಲ್ಲಿ ನೋಡ್ತೀವಿ ಅಂದರೆ ಲೈಕ್ ಟೆಲಿವಿಷನ್ ಬ್ರಾಡ್ಕಾಸ್ಟ್ ಆಗಿರ್ಬೋದು, ರೇಡಿಯೋ ಆಗಿರ್ಬೋದು, ಆನ್ಲೈನ್ ವೀಡಿಯೋಸ್, ಯೂಟ್ಯೂಬ್ ವೆಬಿನಾರ್ಸ್ ಆಗಿರ್ಬೋದು, ಫಿಲ್ಮ್ಸ್ ಆ್ಯಂಡ್ ಡಾಕ್ಯುಮೆಂಟರೀಸ್ ಆಗಿರ್ಬೋದು, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ವಿತ್ ಸೌಂಡ್ಸ್ ಆ್ಯಂಡ್ ವಿಜುವಲ್ಸ್ ಆಗಿರ್ಬೋದು, ವಿಡಿಯೋ ಕಾನ್ಫರೆನ್ಸಿಂಗ್, ಝೂಮ್, ಮೈಕ್ರೋಸಾಫ್ಟ್ ಟೀಮ್ಸ್, ಇದರಲ್ಲೆಲ್ಲ ನಾವು ನೋಡ್ತೀವಿ. ಇದೆಲ್ಲ ಆಡಿಯೋ ವಿಜುವಲ್ ಕಮ್ಯುನಿಕೇಷನ್ ಆಗಿರುತ್ತೆ. ನೆಕ್ಸ್ಟ್ ಐಡೆಂಟಿಫೈ ಕೀ ಎಲಿಮೆಂಟ್ಸ್ ಆಫ್ ವರ್ಬಲ್ ಕಮ್ಯುನಿಕೇಷನ್: ವರ್ಡ್ಸ್ ಆ್ಯಂಡ್ ಲ್ಯಾಂಗ್ವೇಜಸ್, ಟೋನ್ ಆ್ಯಂಡ್ ಪಿಚ್, ಕ್ಲಾರಿಟಿ ಆ್ಯಂಡ್ ಪಂಕ್ಚುಯೇಷನ್, ಸ್ಪೀಚ್ ಆ್ಯಂಡ್ ರಿದಮ್, ಕಾಂಟೆಕ್ಸ್ಟ್ ಆ್ಯಂಡ್ ಕಂಟೆಂಟ್. ನೆಕ್ಸ್ಟ್ ಇನ್ ವಾಟ್ ವೇಸ್ ಹೈ ಕಾಂಟ್ಯಾಕ್ಟ್ ಎಸೆನ್ಷಿಯಲ್ ಈಸ್ ಕಮ್ಯುನಿಕೇಷನ್? ಶೋಸ್ ಕಾನ್ಫಿಡೆನ್ಸ್ ಆ್ಯಂಡ್ ಸಿನ್ಸಿಯಾರಿಟಿ. ಐ ಕಾಂಟ್ಯಾಕ್ಟ್ ಏನಕ್ಕೆ ಬೇಕಾಗುತ್ತೆ ಅಂದರೆ ನಮಗೆ ಕಾನ್ಫಿಡೆನ್ಸ್ ಮತ್ತು ಸಿನ್ಸಿಯಾರಿಟಿ ತೋರಿಸುತ್ತೆ. ಎನ್ಹಾನ್ಸ್ ಎಂಗೇಜ್ಮೆಂಟ್, ಲೈಕ್ ಅಟೆನ್ಷನ್ ಕೊಡುತ್ತೆ. ಇಂಡಿಕೇಟ್ಸ್ ಅಟೆಂಟಿವ್ನೆಸ್, ಕನ್ವೇಸ್ ಎಮೋಷನ್ಸ್, ರೆಗ್ಯುಲೇಟ್ಸ್ ಕನ್ವರ್ಸೇಷನ್ಸ್ ಫ್ಲೋ. ನೆಕ್ಸ್ಟ್ ಲಾಸ್ಟಲ್ಲಿ ಡಿಫೈನ್ ಕಮ್ಯುನಿಕೇಷನ್ ಕೇಳ್ತಾರೆ. ಹೇಳಿದ್ನಲ್ಲ ಎಕ್ಸ್ಚೇಂಜ್ ಇನ್ಫಾರ್ಮೇಷನ್, ಐಡಿಯಾಸ್ ಥ್ರೂ ದ ಪರ್ಸನ್ಸ್, ಎಮೋಷನ್ಸ್ ಎಲ್ಲ ಇದು ಮಾಡ್ಬೋದು ಅಂತ. ಸೊ ಅರೌಂಡ್ 7 ಕ್ವಶನ್ಸ್ ಕೇಳ್ತಾರೆ. ನೀವು ಅದರಲ್ಲಿ 7 ಅಟೆಂಡ್ ಮಾಡಿ 5 ಮಾರ್ಕ್ಸಿಗಿರುತ್ತದೆ. ಸೊ ಮೇನ್ಲಿ ಅರೌಂಡ್ 14 ಕ್ವಶನ್ಸ್ ಇದೆ. ಇದನ್ನ ನೀವು ಎಕ್ಸಾಮಲ್ಲಿ ಕೇಳ್ಬೋದು ಅವರು. ಸೊ ಡಿಫೈನ್ ಕಮ್ಯುನಿಕೇಷನ್, ಅದೇ ಎಕ್ಸ್ಚೇಂಜ್ ಐಡಿಯಾಸ್ ಥ್ರೂ ಎಮೋಷನ್ಸ್. ಮೆನ್ಷನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್: ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ಕಮ್ಯುನಿಕೇಷನ್. ನೀವು ಬರೀರಿ ಲೈಕ್ ವರ್ಬಲ್ ಅಂದ್ರೇನು, ನಾನ್ ವರ್ಬಲ್ ಅಂದ್ರೇನು ಅಂತ ಬರಿಬೋದು. ನೆಕ್ಸ್ಟ್ ಡಿಸ್ಕ್ರೈಬ್ ನಾನ್ ವರ್ಬಲ್ ಕಮ್ಯುನಿಕೇಷನ್. ಇದು ಮೆಸೇಜಸ್ ವಿತೌಟ್ ಮತ್ತು ಗೆಸ್ಚರ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ನಾವು ಕನ್ವೇಯಿಂಗ್ ಮೆಸೇಜಸ್ ವಿತೌಟ್ ವರ್ಡ್ಸ್ ಯೂಸಿಂಗ್ ಗೆಸ್ಚರ್ಸ್ ಅಂತ ಇರ್ಬೋದು. How do you understand written communication? What is the term of refers? Niece refers to like movements of gestures. How do you explain proxemics? This study of person space and how physical distance affects communication, social interactions. So ಇದು ಒಂದು ಕ್ವಶನ್ ಕೊಟ್ಟಿದ್ದಾರೆ. ಅದು ಮೀನಿಂಗ್ ಏನು ಅಂದರೆ ಪರ್ಸನಲ್ ಸ್ಪೇಸ್ ಮತ್ತು ಫಿಸಿಕಲ್ ಡಿಸ್ಟೆನ್ಸ್ ಅಫೆಕ್ಟ್ಸ್ ಕಮ್ಯುನಿಕೇಷನ್, ಸೋಷಿಯಲ್ ಇಂಟರಾಕ್ಷನ್ಸ್. ಲೈಕ್ ಒಂದು ಪರ್ಸನ್ಸ್ ಅಂದರೆ ಆ ಪರ್ಸನ್ಸ್ದ ಎಮೋಷನ್ಸ್ ಎಲ್ಲ ಅರ್ಥ ಮಾಡ್ಕೊಳ್ಳೋದನ್ನ ಪ್ರೋಕ್ಸಿಮಿಕ್ಸ್ ಅಂತ ಹೇಳ್ತಾರೆ. In what ways is eye contact essential in communications? Define paralanguage. Next, provide a few examples of written communication: emails, memes, reports, books and articles, letters, text ಆಗಿರ್ಬೋದು. What do you mean by chronomics? Next, list some example of audio-visual communication. How do you define gestures? What are some notable voice qualities in communication? ಅದು notable voice qualities includes pitch, ಟೋನ್, ವಾಲ್ಯೂಮ್, ಕ್ಲಾರಿಟಿ, ಪೇಸ್ ಆ್ಯಂಡ್ ಮಾಡ್ಯುಲೇಷನ್. ಆಗಲೇ ಹೇಳಿದ್ರಲ್ಲ, ಪಿಚ್ ಅಂದರೆ ಲೈಕ್ ಸ್ಮಾಲ್ ಇದರಲ್ಲೇ ಇರುತ್ತೆ, ಆ ಥರ ಟೋನ್ ಇದೆಲ್ಲ ಎಕ್ಸಾಂಪಲ್ ಕೇಳಿದರೆ. ಐಡೆಂಟಿಫೈ ಸಮ್ ಕೀ ಎಲಿಮೆಂಟ್ಸ್ ಆಫ್ ವರ್ಬಲ್ ಕಮ್ಯುನಿಕೇಷನ್. ಕೀ ಎಲಿಮೆಂಟ್ಸ್ ಅಂದರೆ ಸ್ಪೀಚ್, ಪ್ರೊನೌನ್ಸಿಯೇಷನ್, ಟೋನ್, ಕ್ಲಾರಿಟಿ ಆ್ಯಂಡ್ ಆರ್ಟಿಕ್ಯುಲೇಷನ್. ಸೊ ಇದು ಇಷ್ಟು ಕ್ವಶನಲ್ಲೇ ನಿಮ್ಗೆ ಯಾವ್ದಾದ್ರು ಕೇಳ್ಬೋದು. ಅರೌಂಡ್ 7 ಕ್ವಶನ್ಸ್ ಕೇಳ್ತಾರೆ. ತೋರಿಸಿದ್ನಲ್ಲ ಎಕ್ಸಾಂಪಲ್ ಕ್ವಶನ್ ಪೇಪರಲ್ಲಿ ಹೇಗೆ ಕೇಳಿದ್ದಾರೆ ಅಂತ. ಸೊ ಈ 14 ಕ್ವಶನ್ಸ್ನ ನೋಡ್ಕೊಳ್ಳಿ, ನೀವು ಎಕ್ಸಾಂಪಲ್ ಕೇಳ್ಬೋದು. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.